ಸ್ನೇಹಿತರೆ, ಒಂದು ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಅಥವಾ ಆ ಸಂಬಂಧ ಬ್ರೇಕ್ ಆದಮೇಲೆ ಯಾಕೆ ನಮಗೆ ಅಷ್ಟು ಅಳು ಬರಲಿಕ್ಕೆ ಶುರುವಾಗುತ್ತೆ? ಅದರ ಮೂಲ ಕಾರಣ ಏನು? ಈ ವಿಡಿಯೋದಲ್ಲಿ 4 ಪಾಯಿಂಟ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೊನೆ ತನಕ ವಿಡಿಯೋ ನೋಡಿದ್ರೆ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರಿಲೇಷನ್ಶಿಪ್ ಇರುತ್ತೆ. ತಂದೆ ಮಗಂದಿರ್ಬೋದು, ಅಪ್ಪ ಅಮ್ಮನ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ವಾಟ್ ಎವರ್, ಎಲ್ರಿಗೂ ಒಂದು ಸಂಬಂಧ ಇರುತ್ತೆ. ಬಟ್ ಆ ಸಂಬಂಧ 2 ವರ್ಷ, 3 ವರ್ಷ, 4 ವರ್ಷ, 10 ವರ್ಷ ಹಿಂಗಿರುತ್ತೆ. ಬಟ್ ಬ್ರೇಕ್ ಆದಮೇಲೆ ಯಾಕೆ ನಮಗೆ ಕಣ್ಣೀರು, ಆ ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ? ಇದಕ್ಕೆ ರೀಸನ್ ಏನು? ಈ ವಿಡಿಯೋದಲ್ಲಿ 4 ಪಾಯಿಂಟನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಏನಂತ ಹೇಳಿದರೆ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದಮೇಲೆ ಬೇಕಾದ್ರೆ ಶೇರ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ನೋಡ್ಕೊಂಬರೋಣ. ಏನು ಅಂತ ಹೇಳಿದ್ರೆ, ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿರ್ತಾರೆ. ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿರುವಂಥ ಒಂದು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಅಂದರೆ ಏನು ನೋಡಿ? ಭಾವನಾತ್ಮಕವಾಗಿ ಒಬ್ಬರಿಗೆ ನಾವು ಕನೆಕ್ಟ್ ಆದಾಗ ಅವರಲ್ಲಿ ನಮಗೆ ಬೆಸ್ಟ್ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಮಾನಸಿಕವಾಗಿ. ಎಮೋಷ್ನಲಿ ಲೈಕ್ ಇನ್ನರ್ಲಿ ನಮಗೆ ಒಂದು ಕನೆಕ್ಟ್ ಹೇಗಿರುತ್ತೆ ಅಂದರೆ ಸೋ ಕಂಫರ್ಟೇಬಲ್ ಅಂದರೆ ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ. ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳಲ್ಲಿ ಬರುವಂಥ ಒಂದು ಭಾವನೆಗಳು ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ತೀವಿ. ಶೇರ್ ಮಾಡಿಕೊಂಡಾಗ ನಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ, ಎಲ್ಲೋ ಒಂದು ಕಡೆಗೆ ಹಗುರ ಅನಿಸುತ್ತೆ. ಒಬ್ಬರ ಹತ್ರ ಶೇರ್ ಮಾಡಿಕೊಂಡಾಗ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ. ಕಷ್ಟ ಎಷ್ಟೇ ಇದ್ದರೂ ಕೂಡ ಹಗುರ ಅನ್ಸೋಕ್ಕೆ ಶುರು ಆಗುತ್ತೆ. ದಟ್ ಇಸ್ ಕಾಲ್ಡ್ ಎಮೋಷನಲ್ ಕನೆಕ್ಟ್ ಅಂತ ಹೇಳ್ತೀವಿ. ಸೊ ಆ ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿರ್ತೀವಿ. ಸೊ ನೆಕ್ಸ್ಟ್ ಇದು ಬ್ರೇಕಪ್ ಆದಮೇಲೆ ರಿಲೇಷನ್ಶಿಪ್ಪು ಎಮೋಷನಲ್ ಅಟ್ಯಾಚ್ಮೆಂಟ್ ನೆಕ್ಸ್ಟ್ ಇಲ್ವಲ್ಲ ಅನ್ನೋ ಒಂದು ಕಣ್ಣೀರು ನಮಗೆ ಬರಲಿಕ್ಕೆ ಶುರು ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋಣ ಅನುಭವದ ನೋವು ಅಥವಾ ಅರಿವು ಅಂತ ಹೇಳ್ತೀವಿ. ಅಂದರೆ ಏನು? ಬೆಸ್ಟ್ ಮೆಮೊರಿ ಆಗಿರುತ್ತೆ. ಈಗ ಉದಾಹರಣೆಗೆ ಒಂದು 5 ವರ್ಷದ ರಿಲೇಷನ್ಶಿಪ್ ಇರುತ್ತೆ ಅನ್ಕೊಳ್ಳೋಣ, 2 ವರ್ಷ 3 ವರ್ಷ ಎಷ್ಟೋ ಇರ್ಬೋದು. ಆ ರಿಲೇಷನ್ಶಿಪ್ಪು ಮುಂದೆ ಇರಲ್ವಲ್ಲ. ಇಲ್ಲಿ ತನಕ ಪಾಸ್ಟಲ್ಲಿ ಏನಾಗಿತ್ತು? ಕಷ್ಟಗಳನ್ನು ಶೇರ್ ಮಾಡಿದ್ವಿ, ಖುಷಿಯ ಕ್ಷಣಗಳನ್ನು ಶೇರ್ ಮಾಡಿದ್ವಿ, ಸೋ ಕಂಫರ್ಟೇಬಲ್ ಆಗಿತ್ತು. ಫಿಸಿಕಲಿ ಕಂಫರ್ಟೇಬಲ್ ಆಗಿರ್ತಾರೆ, ಮಾನಸಿಕವಾಗಿ ಎಮೋಷ್ನಲಿ ಎಲ್ಲ ರೀತಿಯಿಂದ ಕಂಫರ್ಟೇಬಲ್ ಆಗಿರುತ್ತೆ. ಆ ಒಂದು ಅನುಭವ ಸಿಕ್ಕಿರುತ್ತೆ ನಮಗೆ, ರೈಟ್? ಅದಾದಮೇಲೆ ನೆಕ್ಸ್ಟು ಅದು ಇರಲ್ಲ ಅನ್ನೋ ಒಂದು ಕೊರಗು ಅಲ್ಲೂ ಕೂಡ ಕಾಡ್ಲಿಕ್ಕೆ ಶುರು ಆಗುತ್ತೆ. ಆ ಒಂದು ಕಾರಣಕ್ಕೆ ನಮಗೆ ಈ ಕಣ್ಣೀರು 100% ಅಲ್ಲಿಂದ ಒಂಟಿ ಆಗೋದೆ ಅಂಥೇಳಿ ಕಣ್ಣೀರು ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಂಬರೋಣ. 3ನೇ ಪಾಯಿಂಟು ಸ್ವೀಕರಿಸಲು ಕಷ್ಟ. ಏನು ನೋಡಿ, ಎಷ್ಟೋ ಜನ ಬ್ರೇಕಪ್ ಏನಾಗಿರುತ್ತಲ್ಲ ಸಂಬಂಧದಲ್ಲಿ, ಅದನ್ನು ಒಪ್ಕೊಳ್ಳೋದನ್ನು ಭಾಳ ಲೇಟ್ ಮಾಡ್ತಾರೆ ಎಷ್ಟೋ ಜನ. ಆ್ಯಂಡ್ ಅದನ್ನು ರೆಡಿ ಇರಲ್ಲ, ಮೆಂಟಲಿ ಅವರು ರೆಡಿನೇ ಇರಲ್ಲ. ಬಿಟ್ಟು ಹೋಗಿರ್ತಕ್ಕಂಥ ಬ್ರೇಕಪ್ನ ಆ ಸಂಬಂಧ ಯಾವುದೇ ಇರ್ಬೋದು, ಲವರ್ಸ್ ಅಂತ ಅಷ್ಟೇ ಅಲ್ಲ, ಅವ್ರು ಮೆಂಟಲಿ ರೆಡಿ ಇರಲ್ಲ. ನನಗೆ ಒಪ್ಕೊಳ್ಳೋಕೆ ನನ್ನ ಕೈಲಿ ಆಗಲ್ಲ. ಯಾವಾಗ ಇದು ಆಗತ್ತೆ ಅಂತ ಹೇಳಿದ್ರೆ, ಅವರಲ್ಲಿ ಭಯ ಕಾಡೋಕ್ಕೆ ಶುರು ಆಗುತ್ತೆ. ವಾಟ್ ನೆಕ್ಸ್ಟ್ ಅಂತೇಳಿ ಭಯ ಕೊಡು. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ತಿರ್ಕೊಂಡು ಹೋದ್ರು, ಹಸ್ಬೆಂಡ್ ತಿರ್ಕೊಂಡು ಹೋದ್ರು ಅಂತಂದು ಹೇಳಿದ್ರೆ ಕೆಲವರು ಒಪ್ಕೊಳ್ಳೋಕೆ ಆಗ್ತಿರಲ್ಲ. ಮತ್ತು ಲೈಕ್ ಎಮೋಷ್ನಲಿ ಕನೆಕ್ಟ್, ಆಮೇಲೆ ಭಾವನೆಗಳ ವಿಚಾರದಲ್ಲಿ ಕನೆಕ್ಟ್ ಆಗಿರ್ತಾರೆ, ಫಿಸಿಕಲಿ ಕನೆಕ್ಟ್ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ಕಂಫರ್ಟೇಬಲ್ ಫೀಲ್ ಇರುತ್ತೆ. ನೆಕ್ಸ್ಟ್ ಅದು ಯಾವುದೂ ಇಲ್ಲ ಅಂಥೇಳಿ ಆ ಒಂದು ಪ್ರೆಸೆನ್ಸ್ ಏನಾಗಿರುತ್ತಲ್ಲ ರಿಲೇಷನ್ಶಿಪ್ ಬ್ರೇಕಪ್, ಅದನ್ನು ಒಪ್ಕೊಳ್ಳೋಕ್ಕೆ ಮನಸ್ಸು ಅವರು ಮಾಡ್ತಿರಲ್ಲ. ಸೊ ಇದು ತುಂಬ ಕಷ್ಟ ಆಗ್ತಿರೋದು ಅವರಿಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋಣ ಎದುರಿನ ಭಯ ಅಂತ ಹೇಳ್ತೀವಿ. ಲೈಕ್ ಫ್ಯೂಚರ್ ಬಗ್ಗೆ ತುಂಬ ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡೋಣ, ಅಥವಾ ಅಪ್ಪ ಮಗನ ಸಂಬಂಧ, ತಂದೆ ತಾಯಿ ಒಂದು ಸಂಬಂಧ ಇರ್ಬೋದು, ಎನಿಥಿಂಗ್, ಎಲ್ಲ ಸಂಬಂಧನೂ ಅಷ್ಟೇ. ಬಟ್ ಆ ಸಂಬಂಧದ ಮೇಲೆ ನೋಡಿ ವಾಟ್ ನೆಕ್ಸ್ಟ್. ಯಾಕಂದರೆ ನಾವು ಪೂರ್ತಿ ಒಂದು ಥಾಟ್ ಪ್ರೊಸೆಸ್ ಆಗಲಿ, ಲೈಕ್ ಎಮೋಷ್ನಲಿ ಆಗಲಿ ಕಂಪ್ಲೀಟ್ಲಿ ನಾವು ಡಿಪೆಂಡ್ ಆದಾಗ, ಲೈಕ್ ಅವರು ನಮಗೆ ಯಾವುದೋ ಒಂದು ವಿಚಾರನ ಶೇರ್ ಮಾಡಿದ್ರೆ ಸಜೆಸ್ಟ್ ಮಾಡ್ತಾರೆ. ಮಾನಸಿಕವಾಗಿ ನಾವು ತುಂಬ ಸ್ಟ್ರೆಸ್ಸಲ್ಲಿದೆ ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ನಮ್ಗೆ ಐಡಿಯಾಸ್ ಕೊಡ್ತಾರೆ, ಟಿಪ್ಸ್ ಕೊಡ್ತಾರೆ ಅಂತ ಒಬ್ರನ್ನ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಆ ವ್ಯಕ್ತಿ ಇಲ್ಲ ಅಂದಾಗ ಮುಂದೆ ನನ್ನ ಬದುಕು ಹೆಂಗೆ? ಒಂಟಿ ಆಗಿಬಿಟ್ಟೆ ಈ ಜೀವನದಲ್ಲಿ, ನಾನು ಹೇಗೆ ಆ ಬದುಕನ್ನು ನಿಭಾಯಿಸಲಿ? ನನ್ನ ಕೈಲಿ ಆಗ್ತಿಲ್ಲ ಅಂತೇಳಿ ಎಷ್ಟೋ ಜನರ ಒಂದು ಪ್ರಶ್ನೆ ಇದು. ಆ ಒಂದು ಕಾರಣಕ್ಕೆ ಅವ್ರು ತುಂಬ ಕೊರಗ್ತಾ ಕಣ್ಣೀರು ಹಾಕ್ತಾ ಹೋಗ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ನಾನು ಹೇಳೋದೇನೆಂದರೆ, ಫೈನಲಿ ಎಸ್ 100% ಕಣ್ಣೀರು ಬರುತ್ತೆ. ಬಟ್ ಆ್ಯಸ್ ಯೂಶುವಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯಾರು ನಮ್ಮ ರಿಲೇಷನ್ಶಿಪ್ಪಿಂದ ದೂರ ಹೋಗ್ತಾರೆ ಅದನ್ನು ಒಪ್ಕೊಳ್ಳಿ ಬೇಗ. ಏನಕ್ಕೆ ಅಂದರೆ, ಪ್ರಕೃತಿ ನಿಯಮ ಇದೆ, ಅದು ಹಣ್ಣೆಲೆ ಉದುರಿದಾಗ ಚಿಗುರೆಲೆ ಬರಬೇಕು ಅಂಥೇಳಿ. ದೇವರಿದ್ದಾನೆ ಮೇಲ್ಗಡೆ, ಎಲ್ಲದಕ್ಕೂ ಕಾರಣೀಕರ್ತ, ಸೃಷ್ಟಿಕರ್ತ ದೇವರಿದ್ದಾನೆ. ಹೇಗೋ ಒಂದು ಆಗುತ್ತೆ ಲೈಫು. ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾರೋ ಬಿಟ್ಟು ಹೋದ್ರು ಅಂತ ನೀವು ಕೊರಗ್ತಾ ಕೂತ್ಕೊಂಡ್ಬೇಡಿ ಲೈಫ್ನ. ಓಕೆ, ಏನು ಬರುತ್ತೆ ಅದನ್ನು ಸ್ವೀಕಾರ ಮಾಡಿ ಮೂವ್ ಆನ್ ಆಗಿ. ಕಷ್ಟ ಆಗುತ್ತೆ, ಈಸಿ ಅಲ್ಲ, ತುಂಬ ಕಷ್ಟ ಆಗುತ್ತೆ. ಬಟ್ ಸ್ವೀಕಾರ ಮಾಡ್ತಾ ಹೋಗಿ, ಕಷ್ಟನೂ ಕೂಡ ಸ್ವೀಕಾರ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗ್ತೀರಾ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತಾ ಇದೆ? ಯಾವ ಪಾಯಿಂಟ್ ಬೆಸ್ಟ್ ಅನ್ನಿಸ್ತು? ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.